ಅಂಬೋಜಿರಾವ್ ಅಂತ ರಾಜರು ಕೋಟೆ ಎಲ್ಲ ಕಟ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ರಂತೆ. ಆಗಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಅಂಬೋಜಿರಾವ್ ಅಂತ ರಾಜರ ಕಾಲದಲ್ಲಿ ಮೇಲೆ ಅಂಬೋಜೀಶ್ವರ ಅಂತ ಈಶ್ವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಆಂಜನೇಯ ದುಷ್ಟ ಸಂಹಾರ ವೀರಾಂಜನೇಯ ಅಂತ ಹೇಳ್ಬಿಟ್ಟು ಇಲ್ಲಿ ಆಂಜನೇಯನೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುಮಾರು ಈ ಬೆಟ್ಟದ ಇತಿಹಾಸ 1700 ವರ್ಷದ ಇತಿಹಾಸ ಇದೆ. ಸಮಯ 5 ಗಂಟೆ ಮೇಲೆ ಬೆಟ್ಟದ ಮೇಲೆ ಹೋಗಬಾರ್ದಂತೆ, ಯಾಕೋ ಗೊತ್ತಿಲ್ಲ. 5 ಗಂಟೆ ಮೇಲೆ ಹೋಗ್ಬಾರ್ದ ಅಂತ. ಈಗ ನಾವು ನೋಡ್ತೀವಿ ನೋಡ್ರಿ, ಮುಂಜಾಳಿಗೆ 11 ಆಗೋ ಟೈಮು. ಅಂದ್ರೂ ಭೀ ಇಷ್ಟೊಂದು ಫಾಗ್ ಅದ, ಮಂಜದ. ಬರೋರಿ ಇಲ್ಲಿನ ರೋಡೆಲ್ಲ ರೋಡೆಲ್ಲ ಮಸ್ತಾಗಿ ಆಗಬೇಕು. ವೀರಾಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಶಿವನ ದೇವಸ್ಥಾನ ನಡೆದಿದ್ದೀವಿ ಮೇಲೆ. ಅಲ್ಲಿಂದ ಒಂದು 500 ಮೀಟರ್ ನಡ್ಕೊಂಡು ಹೋಗ್ಬೇಕು. ಹಂಗೆ ಬೈಕ್ ಅದು ಏನು ಭೀ ತರ್ಲಕ್ಕೆ ಆಗಲ್ಲ ಇಲ್ಲಿ ಮೇಲೆ. ಇವಾಗ ಇನ್ನೂ ರೆಡಿ ಆಗ್ತೈತೆ ರಸ್ತೆ, ಇನ್ನೂ ನಡ್ಕೊಂಡು ಹೋಗ್ಬೋದು. ಈ ಕೆಂಪು ಮಣ್ಣು ರಸ್ತೆ, ಮೆಟ್ಲುಗಳು ಬರ್ತಾವ, ಚಿಡಿಗಳು ಬರ್ತಾವ, ಚಿಡಿಯರು ಹೋಗ್ಬೇಕು. ಈಗ ಇಷ್ಟೆಲ್ಲ ಹೋಗ್ಬೇಕಾದ್ರೆ ದಾರಿ ತುಂಬಾನೇ ಪ್ರಾಬ್ಲಮ್ ಇದೆ. ಈ ತರ ಪ್ರಾಬ್ಲಮ್ ಇರುವಂತ ಟೆಂಪಲ್ಗೆ ಜನಕ್ಕೆ ಗೊತ್ತಿಲ್ಲ. ಮತ್ತೆ ಇಲ್ಲಿ ಒಂದು ಗಣ್ಯ ವ್ಯಕ್ತಿನೇ ಆಗ್ಲಿ, ಒಂದು ರಾಜಕೀಯ ವ್ಯಕ್ತಿನೇ ಆಗ್ಲಿ ಈ ಟೆಂಪಲ್ಗೆ ಯಾರು ಬರ್ಲಿಲ್ಲ, ಇದನ್ನ ಕೇರ್ ತಗೊಳ್ಳಿಲ್ಲ. ಇನ್ನು ಇದು ಡೆವಲಪ್ ಇಲ್ಲ. ಮೆಟ್ಲು ಹತ್ಕೊಂಡು ಮೇಲೆ ನಡೆದ್ವಿ ನೋಡ್ರಿ. ಈಗ ಚಳಿ ಅಂದ್ರೆ ಚಳಿ ಹೋದ ಅವಸೋ ಚಳಿ. ಫಾಗ್ ನೋಡ್ರಿ ಕೈಯಿಂದ ಏಟದ. ಇಂಥ ಫಾಗ್ದಾಗ ಇಂಥ ಪ್ಲೇಸಿಗೆ ನೀವು ಬಿಡಬಾರ್ದೇ. ಇಲ್ಲಿ ಒಟ್ಟ ಬರದೇ ಬಿಡ್ಬಾರ್ದು ನೀವು. ಬಂದೇ ಬರ್ಬೇಕು ಅಂಥ ಪ್ಲೇಸ್ ಅದ. ಹೆಂಗದ ನೋಡ್ರಿ ಫಾಗ್ ಕಾಣತ್ತದ. ಈಗ ಇಂಥ ಪ್ಲೇಸ್ ಹುಡ್ಕೊಂಡು ಬಂದ ಇವತ್ತು ಬ್ಲಾಗ್ ಮಾಡಿದ್ದೆ ನಿಮ್ಮ ಸರಿ. ಮುಂಜಾನೆ ಅದಕ್ಕೆ 3:30 ಬಂದಿದ್ದ. ಇಂಥ ಪ್ಲೇಸಿಗೆ ಬರೋ ಕಡಿಂದೆ ಪ್ಲೇಸಿಗೆ ರೀ ನೋಡ್ರಿ ಹೆಂಗದ, ಮಸ್ತ್ ಆಗದ, ಪೀಸ್ ಆಗದ, ಓಲ್ ಮಸ್ತ್. ದಮ್ ಬೇರೆ ದಮ್ ಬರತ್ತದ, ಜಬರ್ದಸ್ತ್ ದಮ್ ಬರತ್ತದ. ಇದು ಹಿಂದೆ ಫುಲ್ ಏನದ ನೋಡ್ರಿ, ಇದೆಲ್ಲ ಫಾಗ್ ಎದ್ ನೋಡ್ರಿ, ಮಂಜದ ನೋಡ್ರಿ. ಇನ್ನೇದು ಫುಲ್ ಏನೋ ಟ್ರೆಂಡಿಂಗ್ ಆಗಿಲ್ಲ ದೇವಸ್ಥಾನ. 10 ಜನಕ್ಕಿನ್ನ ಪಬ್ಲಿಕ್ಗೆ ಯಾರಿಗೂ ಗೊತ್ತಿಲ್ಲ ದೇವಸ್ಥಾನ ಈ ನಮ್ಮ ಹಿಂಗದ ಅಂತಿ ಗೊತ್ತಾಯ್ತದ. ಈಗ ಇನ್ನೊಂದು ಥೋಡೆ ದಿನದಾಗ ಬೆಲೆ ಬರ್ಲಕ್ಕೆ ಹಾದಿ ಬಿದ್ದಿಲ್ಲ ಅಂತ. ಇದಕ್ಕೆ ಈ ಪೂರ್ತಿ ರೋಡ್ ಎಲ್ಲ ಮಾಡ್ಯಾರ, ಕಾಲೆಲ್ಲ ದಬಸಿ ಹೆಂಗದ ನೋಡ್ರಿ ಪ್ಲೇಸ್, ಮಸ್ತ್ ಆಗದ. ಹಂಗದ ನೋಡ್ರಿ ಕೆಟ್ ಫಾಗದೆ ಯಾರು ಕಾಣತ್ತಾರ ಇದ್ರ ನೋಡ್ರಿ, ಯಾರು ಬಿನೇ ಕಾಣಲಿಕ್ಕ. ಇಲ್ಲೆಲ್ಲ ಕುಂತಾರ ಸುಸ್ತಾಗ್ತದ, ಬರಲ್ಲ ಅಲ್ಲಿಂದ ಇಲ್ಲಿ ಬರ್ಲಕ್ಕ ಸುಸ್ತಾಯ್ತದ. ಹಿಂಗೆ ಬೆಟ್ಟ ಏರಿನೇ ಹೋಗ್ಬೇಕಾಯ್ತದ ಮ್ಯಾಲೆ. ಯಾಕಡ್ರ ಅದೇದಂತ ಭೀ ಗೊತ್ತಿಲ್ಲ. ಇಲ್ಲದ ಈಗ ಎಲ್ಲಕ್ಕಿಂತ ಟಾಪ್ ಮ್ಯಾಲ್ ಪ್ಲೇಸ್, ಮಸ್ತ್ ಆಗದ ಪ್ಲೇಸು. ನಡ್ತೇವೆ ನೋಡ್ರಿ ನಡ್ಕೊತ. ಎಲ್ಲ ಡಬಲ್ ಅಮೌಂಟ್ ಅಲ್ಲಿಂದ ಇಲ್ಲಿಗೆ ಬರ್ಲಕ್ಕ. ಟೈಮ್ ಆಗಿದೆ ಇಟ್ಟು 11:30 12 ಆಲತ್ತವ. ಅಂದ್ರೆ ಬಿ ಫಾಗ್ ಅದ, ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಏನಾರ ಬಿದ್ದರೂ ಮುಗಿದೈತೆ ನೋಡ್ರಿ ತಾಳಿಗೆ ಡೈರೆಕ್ಟ್. ಹಂಗೆ ತಾಳಿಗೆ ಹೋಗ್ಬೇಕಾಯ್ತು. ಯಾರೋ ಕಾಲು ಜರಕ್ತು ಬಟ್ ಅಂತಂದ್ರು ಬರೀ ಹಂಗೆ ಹೋಗ್ಬೇಕು. ಹೆಂಗದ ನೋಡ್ರಿ ಬರೋ ಪ್ಲೇಸ್. ಇಲ್ಲೆಲ್ಲರೂ ಹೊಂಟ್ರ, ನಾವು ಬಿ ಇಲ್ಲೆಲ್ಲ ನಡೆದಿದ್ದೇವೆ. ಬರೀ ಹಿಂಗೆ ಮ್ಯಾಲೆ ಹೋಗ್ರಿನ ಇನ್ನೊಂದು ಥೋಡೆ ಇರ್ಬೇಕು. ಮ್ಯಾಲೆ ದಬಸೋದನ್ನ ಅಲ್ಲಿಗೆ ಹೋಗಿ ಮೇಲೆ ತೋರಿಸ್ತಾವ ವ್ಯೂ ಹೆಂಗದ ಅಂತ. ಈ ವ್ಯೂ ನೋಡ್ರಿ ನಿಮಗೆ ಹೆಂಗೆ ಅನ್ಸತ್ತದ ಹೇಳ್ರಿ. ಆಮೇಲಿಂದ ಈ ಪ್ಲೇಸ್ ಡಿಸೈಡ್ ಮಾಡಿ ಬರ್ಬೇಕಾ ಬೇಡ ಅಂತ. ಆಯ್ತಕ್ಕ ಡಿಸೈಡ್ ಮಾಡಿಬಿಡ್ರಿ. 12 ಗಂಟೆ ಆಲತ್ತರ ಹಿಂಗೆ ವ್ಯೂ ಅದ ನೋಡ್ರಿ. ಫಾಗು ಫುಲ್ ಮಂಜದ. ನಂದಿ ಹಿಲ್ಸ್ದಾಗ ಹಿಂಗೆ ಇರ್ತದೆ ಹೇಳ್ರಿ 12 ಗಂಟೆ ತನಕ. ಬೆಂಗಳೂರದಾಗ ಇದ್ದರೆ ಬೆಂಗಳೂರಿಂದ ಮಿನಿಮಮ್ ಒಂದು 50 ಇಲ್ಲ 60 ಕಿಲೋಮೀಟರ್ ಇದ್ದಿರೋ ಕೋಟೆ ಇದು ಪ್ಲೇಸು. ಬರ್ಬೇಕಂದ್ರೆ ಸನ್ನಿ ಅದ. ಇವ್ರ ಕಾಲು ನೆಲತ್ತಿಲ್ಲ ಅಂತ ಅದ್ರ ಕಡೆಯಿಂದ ಓಡ್ಲತ್ತಾರ ಇವರೆಲ್ಲ. ನಮ್ಮ ಕಾಲು ನೆಲತ್ತವ ದಮ್ ಉಂಟದಂಗೆ. ಊಟ ಭೀ ಎಲ್ಲ ಇರ್ತಾವ, ಎಲ್ಲೇ ತಳ ದಾಸು ತೋರಿಸಿದಲ್ಲ. ಊಟ ಮಾಡ್ಕೊಂಡು ಅದಕ್ಕೆ ಬೆಟ್ಟ ಹತ್ತರಿ. ಆಯ್ತಕ್ಕ ಹತ್ತು ಬೇಡ್ರಿ. ಹಂಗದ ನೋಡ್ರಿ ಮಸ್ತ್ ವ್ಯೂ ಅದ. ಸೊ ಫೈನಲಿ ವ್ಯೂ ಪಾಯಿಂಟ್ ಬಂದಿದ್ವಿ ಇವಾಗ. ಇಲ್ಲೇ ಬನ್ನಿ ಹತ್ತಾ ಇದ್ವಿ ಇವಾಗ. ಫುಲ್ ಟಾಪಲ್ಲಿ ಇದೇ ವ್ಯೂ ಪಾಯಿಂಟ್ ಇರೋದು. ಹೆಂಗೈತೆ ನೋಡಿ ವ್ಯೂ. ಫುಲ್ ಫಾಗು. ದರ್ಶನ ಪಡ್ಕೊಳ್ಳೋಣ ಇವಾಗ. ಇಲ್ಲಿ ಬಸವಣ್ಣವರು
ಟಾಪಲ್ಲಿ ಶಿವನ್ ದೇವಸ್ಥಾನ ಇರೋದು. ದೇವಸ್ಥಾನಕ್ಕೆ 300 ವರ್ಷ ಪೂಜೆನೇ ಮಾಡಿಲ್ಲ ಅಂತೆ. 300 ವರ್ಷ ಆಯಿತು ಪೂಜೆ ಮಾಡಿಲ್ಲ, ಏನು ಮಾಡಿಲ್ಲ ಅಂತ. ಯಾಕಂದ್ರೆ ಕಳ್ಳೂರೆಲ್ಲ ಬಂದು ಹೊಡೆದಾಕಿರೋ ಅಂತಿದ್ದು ಗುಡಿ ಎಲ್ಲ, ಅದ್ರ ಕಡೆ ಏನು ಪೂಜಾದ ಏನು ಮಾಡಿಲ್ಲ ಅಂತ. ಕಳ್ಳನ ಮಕ್ಕಳಲ್ಲಿ ಬಂದೆಲ್ಲ ದೇವಸ್ಥಾನ ಎಲ್ಲ ಹೊಡೆದಾಕಿ ಇದು ಮಾಡಿರೋ ಅಂತ. 300 ವರ್ಷ ಪೂಜೆ ಮಾಡಿಲ್ಲ ಅಂತ. ಈಗೇನೋ ಕನಸಿನಲ್ಲಿ ಬಂದು ಅದ್ರ ಕಡೆ ಹೋಗಿರೋದು ಪೂಜೆ ಮಾಡೋದು ಸ್ಟಾರ್ಟ್ ಮಾಡ್ಯಾರ ಅಂತ ದೇವಸ್ಥಾನಕ್ಕೆ. ಅಷ್ಟೇ ಗೊತ್ತಾ ನನಗೆ ಇದು ಮ್ಯಾಲಿನ ದೇವಸ್ಥಾನ ಬಗ್ಗೆ. ತಾಳಗು ಮತ್ತು ಇಷ್ಟೇ ತಿಳ್ಕೊಂಡು ಮತ್ತೆ ಹೇಳ್ತಾನೆ. ಸೊ ಫೈನಲಿ ಮೇಲ್ಗಡೆ ಒಂದೆರಡು ಮಾತಾಡಿದ್ವಲ್ಲ, ಇವಾಗ ಅದು ಬಿಟ್ಬಿಟ್ಟು ಇಲ್ಲಿ ಒಂದೆರಡು ಮಾತು ಇಷ್ಟಕ್ಕೆ ತಿಳ್ಕೊಳ್ಳೋಣ. ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಷ್ಟೊಂದು. ಇಲ್ಲಿ ಕೇಳೋಣ ಬನ್ನಿ ಇದ್ರ ಬಗ್ಗೆ ಒಂದಿಷ್ಟು ಏನಾದರೂ. ಈ ದೇವಸ್ಥಾನ ಬಗ್ಗೆ ಒಂದೆರಡು ಮಾತು. ಸರ್ ನಮಸ್ತೆ, ನನ್ನ ಹೆಸರು ನೇತ್ರಾವತಿ ಅಂತ. ಈ ಬೆಟ್ಟದ ಹೆಸರು ಅಂಬಾಜಿ ದುರ್ಗ ಬೆಟ್ಟ ಅಂತ ಹೇಳ್ಬಿಟ್ಟು, ಈ ಬೆಟ್ಟದಲ್ಲಿ ಅಂಬೋಜಿರಾವ್ ಅಂತ ರಾಜರು ಕೋಟೆ ಎಲ್ಲ ಕಟ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ರಂತೆ. ಆಗಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಅಂಬೋಜಿರಾವ್ ಅಂತ ರಾಜರ ಕಾಲದಲ್ಲಿ ಮೇಲೆ ಅಂಬೋಜೀಶ್ವರ ಅಂತ ಈಶ್ವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಆಂಜನೇಯ ದುಷ್ಟ ಸಂಹಾರ ವೀರಾಂಜನೇಯ ಅಂತ ಹೇಳ್ಬಿಟ್ಟು ಇಲ್ಲಿ ಆಂಜನೇಯನೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುಮಾರು ಈ ಬೆಟ್ಟದ ಇತಿಹಾಸ 1700 ವರ್ಷದ ಇತಿಹಾಸ ಇದೆ ಈ ಬೆಟ್ಟದ ಬಗ್ಗೆ. ಮತ್ತು ಇಲ್ಲಿ ನಾರಾಯಣ ಸ್ವಾಮಿ ಅನ್ನೋರಿಗೆ ಆಂಜನೇಯ ಕನ್ಸಲ್ಲಿ ಬಂದು ಈ ಒಂದು ದಾರಿಯೆಲ್ಲ ಮಾಡಿಕೊಂಡು ಸುತ್ತಮುತ್ತ ಗ್ರಾಮಸ್ಥರನ್ನೆಲ್ಲ ಮಾತಾಡಿಕೊಂಡು ಟ್ರಸ್ಟ್ ಮಾಡಿಕೊಂಡು ಎಲ್ಲರೂ ಹೆಲ್ಪ್ ತಗೊಂಡು ದಾರಿ ಮಾಡ್ಕೊಂಡು ಬಂದರು. ದಾರಿ ಮಾಡ್ಕೊಂಡು ಬಂದಾದ್ಮೇಲೆ 1 ವರ್ಷ ಮನೆಗೆ ಹೋಗ್ದಿರೇ ಒಂದು 7,000 ಗಿಡ ಮರ ಹಾಕ್ಕೊಂಡು ಅವರು ಮರನೆಲ್ಲ ನೆಟ್ಟಿ ಒಂದು ಫಾರೆಸ್ಟ್ ಥರ ಮಾಡ್ಕೊಂಡಿದ್ದಾರೆ. ಹಂಗೆಲ್ಲ ಆದ್ಮೇಲೆ ಮತ್ತೆ ಇಲ್ಲಿ ಒಂದು ಗೋಶಾಲೆ ಅಂತ ರೆಡಿ ಮಾಡಿದ್ದಾರೆ. ಒಂದು 20 ಹಸು ದಾನ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ, ಗೋಶಾಲೆ ರೆಡಿ ಮಾಡಿದ್ದಾರೆ. ಹಂಗಾಗಿ ಎಲ್ಲ ಗೋಶಾಲೆ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ಡೆವಲಪ್ ಮಾಡಿಕೊಂಡು ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಹೊಸದಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೊಂದು ಅರ್ಕೆಕಾಯಿ ಅಂತ ಕಟ್ಟೋ ಒಂದು ಪದ್ಧತಿ ಇದೆ, ತೆಂಗಿನಕಾಯಿ ಅಂತ ಕಟ್ಟೋರು ನೋಡಿ. ಅರ್ಕೆಕಾಯಿ ಅಂತ ಕಟ್ಟೋ ಪದ್ಧತಿ ಒಂದಿದೆ. ಅದು ಯಾಕೆ ಆ ಥರ ಪದ್ಧತಿ ಅಂದರೆ, ಆಂಜನೇಯನ ಹತ್ರ 48 ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕಿ ಆದಮೇಲೆ ಮತ್ತೆ 48 ದಿವಸ ಆದಮೇಲೆ ಮತ್ತೆ ನಿಮ್ಮ ಕಾಯಿ ಬಂದು ತಗೊಂಡೋಗ್ಬೇಕಂತ ನಿಮ್ಮ ನೇಮ್ ಹಾಕಿದ್ದೀವಿ ಕಾಯಿ ಮೇಲೆ. ತುಂಬ ಜನ ತಗೊಂಡೋಗ್ತಾರೆ, ಬರ್ತಾರೆ, ಸಕ್ಸಸ್ ಆಗಿದೆ, ಮತ್ತೆ ಕಟ್ಟೋರಿದ್ದಾರೆ. ಆ ಥರ ಸಕ್ಸಸ್ ಆಗಿರೋ ಅಂಥ ಸ್ಪಾನ್ಸರ್ಗಳಿಂದ ಇದೆಲ್ಲ ಡೆವಲಪ್ ಆಗ್ತಾ ಇದೆ. ಹಂಗಾಗಿ ಇನ್ನೊಂದು ಅಡಿಗೆ ರೂಮ್ ಅಂತ ಹೆಸರಿಟ್ಟಾದ್ಮೇಲೆ ಒಂದು ಹುತ್ತ ಒಂದು ಬಂದಿದೆ ನೋಡಿ ಒಳಗಡೆ. ಅಲ್ಲಿ ಎದುರುಗಡೆ ಯಾವಾಗ ತೋರಿಸಿದ್ನಲ್ಲ ಊಟ ಮಾಡುವಾಗ, ಅದು ಹುತ್ತ ಬಂದಿರೋದಕ್ಕೆ ನಾವು ಅನ್ನಪೂರ್ಣೇಶ್ವರಿ ಅನ್ಕೊಂಡು ಡೈಲಿ ಬಂದವರಿಗೆಲ್ಲ ಅನ್ನದಾನ ಮಾಡಿಕೊಂಡು ಮತ್ತೆ ಅಲ್ಲಿ ನೈವೇದ್ಯ ಪ್ರಸಾದ ಇಟ್ಟಾದ್ಮೇಲೆ ದೀಪ ಹಚ್ಚಾದ್ಮೇಲೆ ಡೈಲಿ ದಿನನಿತ್ಯ ಅನ್ನದಾನ ದಾಸೋಹ ಅಂತ ಮಾಡ್ಕೊಂಡಿದೀವಿ. ಇದೆಲ್ಲ ಅನುಕೂಲ ಇದ್ಕೊಂಡು ಊಟದ ವ್ಯವಸ್ಥೆ ಇದೆ. ಮತ್ತೆ ಜೀಪ್ ಫ್ರೀ ಫೆಸಿಲಿಟಿ ಅಂತ 2 ಜೀಪಿನ ವ್ಯವಸ್ಥೆ ಇದೆ. ಮತ್ತೆ ಇಲ್ಲಿ ಡೈಲಿ ಪೂಜೆ ವ್ಯವಸ್ಥೆ ಇದೆ. ಇಷ್ಟೆಲ್ಲ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ದಾರಿ ತುಂಬಾನೇ ಪ್ರಾಬ್ಲಮ್ ಇದೆ. ಈ ತರ ಪ್ರಾಬ್ಲಮ್ ಇರುವಂತ ಟೆಂಪಲ್ಗೆ ಜನಕ್ಕೆ ಗೊತ್ತಿಲ್ಲ. ಮತ್ತೆ ಇಲ್ಲಿ ಒಂದು ಗಣ್ಯ ವ್ಯಕ್ತಿನೇ ಆಗ್ಲಿ, ಒಂದು ರಾಜಕೀಯ ವ್ಯಕ್ತಿನೇ ಆಗ್ಲಿ ಈ ಟೆಂಪಲ್ಗೆ ಯಾರು ಬರ್ಲಿಲ್ಲ, ಇದನ್ನ ಕೇರ್ ತಗೊಳ್ಳಿಲ್ಲ, ಇನ್ನೂ ಇದು ಡೆವಲಪ್ ಇಲ್ಲ. ಹಂಗಾಗಿ ಸ್ವಲ್ಪ ಜನ ದೊಡ್ಡ ಸ್ಪಾನ್ಸರ್ಗಳಿಗೆ ಹೇಳ್ಬಿಟ್ಟು ಈ ಜಾಸ್ತಿ ಜನಕ್ಕೆ ಹೇಳಿ ತುಂಬಾ ಜನಕ್ಕೆ ತಿಳಿಸಿ ಈ ದೇವಸ್ಥಾನನ ಡೆವಲಪ್ ಮಾಡ್ಕೊಡ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಈ ದೇವಸ್ಥಾನಕ್ಕೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕು. ತುಂಬ ದಾರಿದು ಇನ್ನೂ ಚೆನ್ನಾಗಾಗಬೇಕು. ಇನ್ನು ಮೇಲ್ಗಡೆ ಹೋಗಬೇಕು ದಾರಿ ಅಷ್ಟೊಂದು ಇದು ಐತೆ, ಅದನ್ನು ಚೆನ್ನಾಗಾಗಬೇಕು. ಸುತ್ತಮುತ್ತ ಗ್ರಾಮ ಹಳ್ಳಿ ಎಲ್ಲರೂ ದೊಡ್ಡವ್ರು ಬಂದ್ಬಿಟ್ಟು ಇದಕ್ಕೆ ಡೆವಲಪ್ಮೆಂಟ್ ಮಾಡಿಕೊಡಿ ನಮ್ಮ ಕಡೆಯಿಂದ. ನೀವೆಲ್ಲ ನಮಗೆ ಸಬರ್ಕರ ಮಾಡಬೇಕೆಲ್ಲ, ನಿಮ್ಮ ಸಪೋರ್ಟ್ ಇರ್ಬೇಕು ನಮಗೆ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಬೆಳಕೆ ಆಗಲ್ಲ. ಏನು ಹಿಂಗೆ ಮಾಡಲ್ವಾ? ಮತ್ತೆ ಮಾಡ್ತೀವಿ ಅಂತೇಳಿ ಸಪೋರ್ಟ್ ಮಾಡ್ರಿ. ಫುಲ್ ನಮ್ಮ ಹುಡುಗ ಗಣೇಶನ್ನ ಬೆಳೆಸಿ. ಟೈಮ್ ಇರೋದು ಇದು ಟೈಮ್ ಬಂದ್ಬಿಟ್ಟು 12 ಗಂಟೆ. ಕಿವಿಯೊಳಗೆಲ್ಲ ಹೋಗ್ತಾ ಇದೆ, ಕಿವಿಯೊಳಗೆ ಎಲ್ಲ ಹೋಗ್ತೈತೆ. ಏನು ಇದು ಮಂಜು ಬರ್ತೈತಲ್ಲ, ಅದರಿಂದ ಸ್ವಲ್ಪ ಹನಿ ಹುಲ್ಲು ಥರ ನೀರು ಬರ್ತೈತಲ್ಲ, ಅದು ಹನಿ ಹುಲ್ಲು ಥರ. ಫೈನಲಿ ವ್ಯೂ ಪಾಯಿಂಟ್ ತೋರಿಸಾಯಿತು, ಏನೇನೈತೆ ಈ ಪ್ಲೇಸಲ್ಲಿ ಅನ್ನೋದೆಲ್ಲ ಇಷ್ಟೆಲ್ಲ ನನಗೆ ಗೊತ್ತಿರೋಷ್ಟು ತಿಳಿಸಿದ್ದೀನಿ. ಹೆಂಗೆ ಬರಬೇಕು, ಹೆಂಗೆಲ್ಲ, ಎಲ್ಲಿಂದ ಯಾವ ದೇವಸ್ಥಾನ ಐತೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಫುಲ್ ವ್ಯೂ ಪಾಯಿಂಟ್ ಇದೆ. ಬನ್ನಿರಿ, ನೀವು ಲೊಕೇಶನ್ ಹಾಕೊಂಡು ಬನ್ನಿರಿ, ಬಿಟ್ಟು ಬನ್ನಿ. ದೇವಸ್ಥಾನ ಕಡೆಯಿಂದ 2 ಜೀಪ್ಗಳೈತೆ ಫ್ರೀಯಾಗಿ. ತಳಗಡೆಯಿಂದ ಫುಲ್ ಬೆಟ್ಟ ಹತ್ತಿಸೋಕ್ಕೆ ಅವರೇ ಕರ್ಕೊಂಡು ಬರ್ತಾರೆ, ಮತ್ತು ಅವರೇ ಕರ್ಕೊಂಡು ಹೋಗ್ತಾರೆ ಜೀಪ್ಗಳು. ದುಡ್ಡೇನು ತೊಗೊಳಲ್ಲ, ಫ್ರೀಯಾಗಿ. ಮತ್ತು ಅನ್ನದಾಸೋಹ ಇರುತ್ತೆ, ಊಟಗಳು ಆರಾಮಾಗಿದೆ ಮಾಡ್ಬೋದು. ತಿಂಡಿ ಊಟ 300 ವರ್ಷ ಆಯ್ತು ಪೂಜೆ ಮಾಡಿಲ್ಲ, ಏನಿಲ್ಲ.
ಇಲ್ಲಿ ಯಾರು ಪಬ್ಲಿಕ್ ಬರ್ತಿದ್ದಿಲ್ಲ ಅಂತ ಹೆಚ್ಚಿಗೆ ಖಾಲಿ ಎಷ್ಟು ಒಂದು 10 ಮಂದಿ 15 ಮಂದಿ ಇಷ್ಟೇ ಬರ್ತೀರ. ಈ ಪಬ್ಲಿಕ್ ನೋಡ್ರೆ ಅವರೇ ಶಾಕ್ ಅಲ್ಲತ್ತಾರ. ಈ ಗುಡೆ ಪೂಜೆ ಮಾಡೋರು ಇರ್ತಾರೆ ನೋಡ್ರಿ, ಅವರೇ ಫುಲ್ ಶಾಕ್ ಅಲ್ಲತ್ತಾರ, ಈಸ್ ಮಂದಿ ಹೊಂಟ್ರಿಲ್ಲ ಈಗ ಅಂತ. ಹಿಂಗೆ ಇನ್ನು ಈ ದೇವಸ್ಥಾನಕ್ಕೆ ಏನೇನು ವ್ಯವಸ್ಥೆ ಬೇಕಲ್ಲ ಎಲ್ಲ ಹೆಲ್ಪ್ ಮಾಡ್ಬೇಕು ಎಲ್ಲರೂ. ನಿಮ್ಮ ಕೈಯಿಂದ ಏನೇನು ಎಷ್ಟೆಷ್ಟು ಆಗುತ್ತಲ್ಲ ಅಷ್ಟೆಲ್ಲ ಹೆಲ್ಪ್ ಮಾಡಿರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ರಸ್ತೆ ಒಂದು ಇದು ಮಾಡ್ಬೇಕು ಇಲ್ಲಿಂದ ಈ ದೇವಸ್ಥಾನ ಬಗ್ಗೆ. ಅಂದರೆ ಯಾಕೆ ಯಾರಿಗೂ ಬರಲ್ಲ ಯಾಕಡೆ ರಸ್ತೆ ಅಂತ ಏನು ಭೀ ಗೊತ್ತಾಗಲ್ಲಾಗ್ಯದ. ರಸ್ತೆ ಒಂದು ಇದು ಮಾಡಬೇಕು. ಅನ್ನದಾಸೋಹ ಡೈಲಿ ಅನ್ನದಾಸೋಹ ಹಿಡಿದು ಚೇಂಜ್ ತಗ ಡೈಲಿ ಅನ್ನದಾಸೋಹ ಇರ್ತದೆ. ಇಲ್ಲಿ ಅನ್ನದಾಸೋಹ ಭೀ ಫ್ರೀಯಾಗಿರ್ತದೆ. ಅದು ಭೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.